ವಸೂಲಿಬಾಜಿ ಮುಂದೆ ಸರಣಿ ಸೋಲಿಗೆ ತಲೆಮಾರುಗಳು ಉರುಳಿದ್ವು. ರಾಜ್ಯದ ದಲಿತ ಸಿಎಂ ಕೂಗೆದ್ದು ಹತಾಶೆ ನಿರಾಸೆಗೆ ಜಾರಿದ ಇತಿಹಾಸವೇ ಇದೆ. ಈಗ ಒಂದಾಗಿದ್ದರೆ ಎಲ್ಲ, ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ, ಹಾಲು ಸಕ್ಕರೆ ಬೆಲ್ಲ ಅಂತ ಒಗ್ಗಟ್ಟಿನ ಮಂತ್ರ ಪಠಿಸ್ತಾ ಇದ್ದಾರೆ. ಸಿದ್ದು ಅಧಿಕಾರ ಹಸ್ತಾಂತರ ವೇಳೆ ದಲಿತ ಸಿಎಂ ಪಟ್ಟಕ್ಕೆ ಪ್ರಬಲ ಪೈಪೋಟಿ ಕಾಣಿಸಿದೆ. ಡಿಕೆಶಿಗೆ ದಿಗಿಲು ಹಿಡಿದಿದೆ. ಮನೆಯೊಂದು ಮೂರು ಬಾಗಿಲು ಟೈಟಲ್ ಅಂತೂ ಸಖತ್ತಾಗಿದೆ. ಆದ್ರೆ ಕಾಂಗ್ರೆಸ್ ಮನೆಗೆ ಎಷ್ಟು ಡೋರ್ ಇದೆ ಹೇಳಿ? ಈ ಪ್ರಶ್ನೆಗೆ ಕೌನ್ ಬನೇಗಾ ಕರೋಡ್ಪತಿಯಲ್ಲೂ ಉತ್ತರ ಸಿಗೋದು ಕಷ್ಟ. ಬೀದಿಗೊಂದು ಬಣ ಕಟ್ಕೊಂಡ ಕಾರಣ ಆ ಕಂಪ್ಯೂಟರ್ಗೂ ಆನ್ಸರ್ ಗೊತ್ತಿಲ್ಲ ಬಿಡಿ. ಈಗ ದಿಢೀರಂತ ದಲಿತ ಸಿಎಂ ಅಸ್ತ್ರ ಪ್ರಯೋಗವಾಗಿದ್ದು ಬಂಡೆ ಸುತ್ತ ಚಕ್ರವ್ಯೂಹ ರಚನೆಯಾಗಿದೆ. ದಶಕದ ಕೂಗಿಗೆ ಮರುಜೀವ, ಡಿಸಿಎಂ ಡಿಕೆಶಿಗೆ ವ್ಯೂಹ. ಕ್ರಾಂತಿಗೀತೆ ಮಧ್ಯೆ ಡಾಕ್ಟರ್ ಪರಮೇಶ್ವರ್ ದಲಿತ ಸಿಎಂ ದಾಳ. ನೋಡ್ರಿ, ಈಗ ಬಿಟ್ರೆ ಚಾನ್ಸ್ ಸಿಗಲ್ಲ. ಅವಕಾಶ ಪದೇ ಪದೇ ಹುಡ್ಕೊಂಡ್ ಬರಲ್ಲ. ರಾಜ್ಯದಲ್ಲಿ ತಲೆ ಎಣಿಕೆ ನಡೆದ್ರೆ ನಾವೇ ಹೆಚ್ಚು. ಬೇಕಿದ್ರೆ ಮೊನ್ನೆ ನಡೆಸಿದ್ರಲ್ಲ ಜಾತಿ ಸರ್ವೆ ರಿಪೋರ್ಟ್, ಬೇಕಿದ್ರೆ ಚೆಕ್ ಮಾಡ್ಲಿ. ಹೀಗೆ ಸಿಎಂ ರೇಸ್ಗೆ ದಿನಕ್ಕೊಂದು ಹೆಸರು ಅಂಟುತ್ತಿದೆ. ಅಹಿಂದ ದಾಳ ಉರುಳಿದ ಬಳಿಕ ದಶಕದ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದು ಶಸ್ತ್ರ ಹಿರಿದಿದೆ. ಸಿಎಂ ರೇಸ್ಗೆ ಎಂಟ್ರಿ, ದಲಿತ ನಾಯಕರ ಪಟ್ಟಿ. ಮುನಿಯಪ್ಪ ಪರ ಪರಂ, ಡಿಸಿಎಂ ಡಿಕೆಗೆ ಠಕ್ಕರ್. ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಜೋರಾಗಿದ್ದು ಮನೆಯೊಳಗಣ ಕ್ರಾಂತಿಯ ಕಿಚ್ಚು ಕಂಪನ ಸೃಷ್ಟಿಸಿದೆ. ಅನುಕೂಲಕ್ಕೆ ತಕ್ಕಂತೆ ಒಬ್ಬೊಬ್ಬರೇ ನಾಯಕರು ಒಂದೊಂದು ದಾಳ ಉರುಳಿಸ್ತಾ ಇದ್ದಾರೆ. ಯತೀಂದ್ರ ಬಿಟ್ಟ ಅಹಿಂದ ಬಾಣದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ಗೆ ಆಸೆ ಚಿಗುರಿದೆ. ದಲಿತ ಸಿಎಂ ದಾಳ ಉರುಳಿಸಿ ಹೊಸ ಆಟ ಕಟ್ಟಿದ್ದಾರೆ. ಮುನಿಯಪ್ಪ ಹೆಸರು ಮುನ್ನೆಲೆಗೆ ತಂದ ಪರಮೇಶ್ವರ್ ಎಡ ಬಲ ಬದಿಗಿಟ್ಟು ಹಿರಿಯ ಸಚಿವ ಮುನಿಯಪ್ಪ ಹೆಸರು ರೇಸ್ಗೆ ತಂದಿಟ್ಟಿದ್ದಾರೆ. ಮುನಿಯಪ್ಪನವರು 7 ಬಾರಿ MP ಆದವರು. ಅವರು ಅದು MP 7 ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ. ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡೋನು. ಆದ್ರೆ ಪರಮೇಶ್ವರ್ ನಿವಾಸದ ಮುಂದೆ ಅಭಿಮಾನಿಗಳು ಮುಂದಿನ ಸಿಎಂ ಘೋಷಣೆ ಕೂಗಿದ್ದು ಕ್ರಾಂತಿ ಕಿಚ್ಚನ್ನ ಮತ್ತಷ್ಟು ಹೆಚ್ಚಿಸಿದೆ. ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ. ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ. ಇತ್ತ ದಲಿತ ಸಿಎಂ ಚರ್ಚೆಗೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್, ಅವಕಾಶ ಸಿಕ್ಕರೆ ಒಳ್ಳೆಯದು, ಅವಕಾಶ ಬರೋವರೆಗೂ ಕಾಯಬೇಕು, ಅವಕಾಶ ಸೃಷ್ಟಿಯಾಗಬೇಕು ಅಂತ ಕಾಲನ ಗಣಿತ ಹೇಳಿದ್ರು. ಇದಕ್ಕೆಲ್ಲ ಕಾಲವೇ ಉತ್ತರ ಹೇಳ್ತದೆ. ಈಗ ನಾ ಹೇಳಲಿಕ್ಕಾಗೋಲ್ಲ, ನಾ ಅಥವಾ ಅಥಾರಿಟಿನೂ ಅಲ್ಲ. ಸೊ ಕಾಲಕ್ಕೆ ಎಲ್ಲರೂ ಕಾಯಬೇಕಷ್ಟೆ. ಕಾಲ ಬರುವವರೆಗೆ ನಾವೆಲ್ಲ ವೇಟ್ ಮಾಡೋಣ. ದಲಿತ ಸಂಘಟನೆಯವರೆಲ್ಲರೂ ಕೂಡ ಈ ಬಾರಿ ದಲಿತ ಸಿಎಂ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ತಪ್ಪೇನಿದೆ ಅದರಲ್ಲಿ? ಒಬ್ಬರು ದಲಿತರು ಮುಖ್ಯಮಂತ್ರಿ ಆದ್ರೆ ಏನ್ ತಪ್ಪಿದೆ? ಸಂತೋಷ ಪಡಬೇಕಲ್ವಾ? ದಲಿತರಿಗೆ ಸಿಎಂ ಪಟ್ಟ, 30 ಸಂಘಟನೆಗಳ ಒಕ್ಕೊರಲ ಪಟ್ಟು. ಪರಮೇಶ್ವರ್ಗೆ ಅವಕಾಶ, ಸಿದ್ದರ ಬೆಟ್ಟದ ಸ್ವಾಮೀಜಿ ಭವಿಷ್ಯ. ಇತ್ತ ತುಮಕೂರಿನ ಸಿದ್ದರ ಬೆಟ್ಟದ ವೀರಭದ್ರ ಶಿವಾಚಾರ್ಯ ಶ್ರೀ ಪಟ್ಟದ ಭವಿಷ್ಯ ನುಡಿದಿದ್ದಾರೆ. ಪರಮೇಶ್ವರ್ಗೆ ಸಿಎಂ ಆಗುವ ಅವಕಾಶ ಬರಲಿದೆ, ದಶಕಗಳ ಕನಸು ನೆರವೇರಲಿದೆ ಎಂದ್ರು. ಈ ಮಾತು ಕೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಗುಳ್ನಕ್ರು. ಗಂಗಮಾಳಮ್ಮ ತಾಯಿಯ ಸನ್ನಿಧಾನದಲ್ಲಿ, ಮೈಲಾರಂಗೇಶ್ವರ ಸ್ವಾಮಿಯಲ್ಲಿ, ನಮ್ಮ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಸಿದ್ದೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಅದೊಂದು ಸ್ಥಾನವನ್ನು ಅಲಂಕರಿಸಿ ಜೊತೆಲಿ ನಮ್ಮ ಜಿಲ್ಲೆಯಲ್ಲೂ ಸಹಿತ ಒಬ್ಬರು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನುವಂತ ಹೆಸರನ್ನ ನಮ್ಮ ಜಿಲ್ಲೆಗೆ ತಂದು ಕೊಡಬೇಕು ಅನ್ನುವಂತ ಒಂದು ವಿನಂತಿಯನ್ನ, ಒಂದು ಪ್ರಾರ್ಥನೆಯನ್ನ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ. ಇನ್ನು ನವೆಂಬರ್ ಕ್ರಾಂತಿಯ ಸದ್ದಿನ ನಡುವೆ 30ಕ್ಕೂ ಅಧಿಕ ಸಂಘಟನೆಗಳು ಸಹ ದಲಿತ ಸಿಎಂ ಕೂಗಿಗೆ ದನಿಗೂಡಿಸಿವೆ. ಸಿದ್ದರಾಮಯ್ಯ ಇಳಿದ್ರೆ ದಲಿತರ ನಾಯಕರ ಪೈಕಿ ಯಾರಾದ್ರೂ ಸಿಎಂ ಆಗ್ಲಿ ಅಂತ ಆಗ್ರಹಿಸಿದ್ದಾರೆ. ಇದಕ್ಕಾಗಿ ಹೋರಾಟಕ್ಕೆ ಚಾಲನೆ ನೀಡಲು ಸಂಘಟನೆಗಳು ನಿರ್ಧರಿಸಿವೆ.
ಒಟ್ಟಾರೆ ಹೊಸ ತಂತ್ರಗಳು ಪ್ರಯೋಗಕ್ಕಿಳಿದಿದ್ದು ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಸಂದೇಶ ದಾಟಿಸುವ ಪ್ರಯತ್ನ ಸಾಗಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.